ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 8ನೇ ತರಗತಿ ಗಣಿತ ಅಧ್ಯಾಯ 5 ಸಂಖ್ಯೆಗಳ ಆಟ. ಈ ಅಧ್ಯಾಯದ ಪುಟ ಸಂಖ್ಯೆ 128ರಲ್ಲಿ ಇರುವಂತಹ ಕಂಡುಹಿಡಿಯಿರಿ ವಿಭಾಗದ ಪ್ರಶ್ನೆ 6ರ ಉತ್ತರವನ್ನ ಕಂಡುಹಿಡಿಯೋಣ. ಪ್ರಶ್ನೆ 6. ತಥಾಗತ್ 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ನೀಡುವ ಹಲವಾರು ಸಂಖ್ಯೆಗಳನ್ನು ಬರೆದಿದ್ದಾನೆ. ಅವನು ಪ್ರತಿಪಾದಿಸುತ್ತಾನೆ, ನೀವು ಅಂತಹ ಯಾವುದೇ 3 ಸಂಖ್ಯೆಗಳನ್ನು ಕೂಡಿದರೆ ಮೊತ್ತವು ಯಾವಾಗಲೂ 6ರ ಗುಣಕವಾಗಿರುತ್ತದೆ. ತಥಾಗತ್ನ ಪ್ರತಿಪಾದನೆ ಸರಿಯೇ ಅಂತ ಇಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ ತಥಾಗತ್ ಎನ್ನುವಂತಹ ಸ್ಟೂಡೆಂಟ್ 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ನೀಡುವ ಹಲವಾರು ಸಂಖ್ಯೆಗಳನ್ನು ಬರೆದಿದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಯಾವುದೇ 3 ಸಂಖ್ಯೆಗಳನ್ನು ಕೂಡಿದರೆ ಮೊತ್ತ ಯಾವಾಗಲೂ ಕೂಡ 6ರ ಗುಣಕವಾಗಿರ್ತದೆ ಅಂತ ಹೇಳಿ. ಅಂದರೆ 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ನೀಡುವಂಥ 3 ಸಂಖ್ಯೆಗಳನ್ನು ನಾವು ಕೂಡಿಸಿ ಅವುಗಳ ಮೊತ್ತವನ್ನು ನೋಡಿದರೆ ಆ ಮೊತ್ತ ಕೂಡ 6ರಿಂದ ಭಾಗಿಸಲ್ಪಡ್ತದೆ, 6ರ ಗುಣಕವಾಗಿರ್ತದೆ ಎನ್ನುವಂಥದ್ದು ತಥಾಗತ್ನ ಪ್ರತಿಪಾದನೆ. ನಾವೀಗ ನೋಡಬೇಕು, ಇಲ್ಲಿ ಕೊಟ್ಟಿರುವಂಥ ಈ ಪ್ರತಿಪಾದನೆ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆಯಾ ಅಂತ ನಾವಿಲ್ಲಿ ವಿಶ್ಲೇಷಣೆಯನ್ನ ಮಾಡಬೇಕು. ಸೊ ಇದನ್ನು ಯಾವ ರೀತಿಯಲ್ಲಿ ಮಾಡ್ಬೋದು? ಮೊದಲಿಗೆ ನಾವಿಲ್ಲಿ ಮಾಡಬೇಕಾಗಿರುವಂಥದ್ದು ಏನಂದ್ರೆ, 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ನೀಡುವಂತಹ 3 ಸಂಖ್ಯೆಗಳನ್ನು ನಾವು ಬರಿಬೇಕು. ಸೊ ಈಗ 6ರಿಂದ ಒಂದು ಸಂಖ್ಯೆ ಭಾಗಿಸ್ತಾ ಇದೆ ಅಂದ್ರೆ ಏನರ್ಥ? ಅದು 6ರ ಗುಣಕವಾಗಿದೆ. ಈಗ 6ರ ಗುಣಕ ಅಂದ್ರೆ ನಾವು ಹೇಗೆ ಬರೀತೇವೆ? 6 × a. ಯಾಕೆಂದ್ರೆ 6 × 1 6, ಹಾಗೆ 6 × 2 ಅಂದ್ರೆ 12, 6 × 3 ಅಂದ್ರೆ 18. ಈ ರೀತಿಯಲ್ಲಿ 6 ಎನ್ನುವಂಥದ್ದು ಸ್ಥಿರಾಂಕವಾಗಿದೆ. ಕೇವಲ ಈ ಸಂಖ್ಯೆಗಳು ಚೇಂಜ್ ಆಗ್ತಾ ಇರ್ತದೆ. ಹಾಗಾಗಿ ಇಲ್ಲಿ ನಾವು ಅಕ್ಷರ ಸಂಖ್ಯೆಯನ್ನು ಬರೀತೇವೆ. ಸೊ 6a ಎನ್ನುವಂಥದ್ದು 6ರ ಗುಣಕವಾಗಿದೆ. ಇಲ್ಲಿ ಶೇಷ ಎಷ್ಟು ಅಂತ ಹೇಳಿದ್ದಾರೆ? 2 ಅಂತ ಹೇಳಿದ್ದಾರೆ. ಹಾಗಾಗಿ 6a + 2 ಅಂತ ನಾವು ಬರಿಬಹುದು. ಸೊ ಇಂಥ ಎಷ್ಟು ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು? ನಾವು 3 ಸಂಖ್ಯೆಗಳನ್ನು ತೆಗೆದುಕೊಳ್ಬೇಕು. ಆ 3 ಸಂಖ್ಯೆಗಳು 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 2ನ್ನ ಕೊಡುವಾಗೆ ಇರಬೇಕು. ಈಗ ನಮಗೆ ಈಗ ಆ ಸಂಖ್ಯೆಗಳು ಯಾವುದು ಅಂತ ಗೊತ್ತಿಲ್ಲ. ಆದ್ರಿಂದ ನಾವು ಮೊದಲಿಗೆ ಏನು ಮಾಡುವ ಅಂದ್ರೆ, ಆ ಸಂಖ್ಯೆಗಳನ್ನು, ಒಂದು ಸಂಖ್ಯೆ 6a + 2, ಹಾಗೆ ಇನ್ನೊಂದು ಸಂಖ್ಯೆ 6b + 2, ಅದೇ ರೀತಿ ಮತ್ತೊಂದು ಸಂಖ್ಯೆ 6c + 2 ಅಂತ ತೆಗೆದುಕೊಳ್ಬೇಕು. ಆಮೇಲೆ ಈ 3 ಸಂಖ್ಯೆಗಳನ್ನು ಕೂಡಿಸಬೇಕು. ಕೂಡಿಸಿದ ನಂತರ ಇದರ ಮೊತ್ತ ಏನು ಬರ್ತಾ ಇದೆ, ಆ ಮೊತ್ತ 6ರ ಗುಣಕವಾಗಿದೆಯಾ ಅಂತ ನಾವು ಚೆಕ್ ಮಾಡಬೇಕು. ಒಂದು ವೇಳೆ 6ರ ಗುಣಕವಾಗಿದ್ರೆ ಇಲ್ಲಿ ತಥಾಗತ ಹೇಳಿರುವಂತ ಹೇಳಿಕೆ ಸರಿಯಾದ ಹೇಳಿಕೆ ಅಂತ ನಾವು ಇಲ್ಲಿ ಹೇಳ್ಬೋದು. ಸೊ ಮೊದಲಿಗೆ ಒಂದೊಂದಾಗಿ ಬರೀತಾ ಹೋಗುವ. 6ರಿಂದ ಭಾಗಿಸಲ್ಪಟ್ಟಾಗ ಶೇಷ 2 ನೀಡುವ 3 ಸಂಖ್ಯೆಗಳು 6a + 2, 6b + 2, 6c + 2 ಆಗಿರಲಿ. ಈಗ ನಾವೇನ್ ಮಾಡಬೇಕು? ಈ 3 ಸಂಖ್ಯೆಗಳ ಮೊತ್ತವನ್ನ ಕಂಡುಹಿಡಿಬೇಕು, ಅಂದ್ರೆ ಕೂಡಿಸಬೇಕು. ಸೊ 6a + 2, 6b + 2, ಹಾಗೆ 6c + 2. ಇಲ್ಲಿ ಮೊದಲಿಗೆ 2 + 2 + 2 ಈ 3 ಸಂಖ್ಯೆಗಳನ್ನು ಕೂಡಿಸಿದಾಗ ನಮಗೆ 6 ಸಿಗ್ತಾ ಇದೆ. ಸೊ 6a + 6b + 6c ಪ್ಲಸ್ ಇಲ್ಲಿ 6 ಅಂತ ಸಿಗ್ತಾ ಇದೆ. ಯಾಕೆಂದ್ರೆ ಈ 2 ಮತ್ತೆ 2 2 + 2 4, 4 + 2 6, ಅದನ್ನ ಕೂಡಿಸ್ತಾ ಇದ್ದೇನೆ. ನಂತರ ಇಲ್ಲಿ 6ಅನ್ನ ನಾವು ಕಾಮನ್ ಟರ್ಮ್ ಆಗಿ ಹೊರಗಡೆ ತೆಗಿಬಹುದು. ಯಾಕೆಂದ್ರೆ 6 ಎಲ್ಲದರಲ್ಲೂ ಕೂಡ ಇದೆ. ಅದನ್ನ ಹೊರಗಡೆ ತೆಗೆದಾಗ ಇಲ್ಲಿ ಸಿಗ್ತಾ ಇದೆ 6 × a + b + c + 1. ಸೊ ಇದನ್ನ ನೀವು ಗಮನಿಸಿದ್ರೆ ಇದು ಈಗ 6ರ ಗುಣಕವಾಗಿದೆ. ಯಾಕೆಂದ್ರೆ ಇಲ್ಲಿ 6 ಇದೆ. ಸೊ 6ರ ಗುಣಕ ಅಂದ್ರೆ ಅದನ್ನ ನಾವು ಹೇಗೆ ಬರೀತೇವೆ? 6 × ಅಕ್ಷರ ಸಂಖ್ಯೆ 6a ಅಥವಾ 6b ಅಥವಾ ಅದು ಯಾವುದೇ ಸಂಖ್ಯೆ ಆಗಿರ್ಬೋದು. ಇಲ್ಲಿ ಇದನ್ನ ಗಮನಿಸಿದ್ರೆ 6 × ಇಲ್ಲಿ ಒಂದು ಅಕ್ಷರ ಸಂಖ್ಯೆಗಳಿವೆ. ಹಾಗಾಗಿ ಇದು ಏನು ಅಂತ ಹೇಳ್ಬೋದು? ಇದು ಕೂಡ 6ರ ಗುಣಕವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ನಮಗೆ ಸಿಕ್ಕಂತ ಮೊತ್ತ ಏನಿದೆ ಇದು 6ರಿಂದ ಭಾಗಿಸಲ್ಪಡ್ತಾ ಇದೆ, 6ರ ಗುಣಕವಾಗಿದೆ. ಹಾಗಾಗಿ ತಥಾಗತ್ ಹೇಳಿರುವಂತಹ ಪ್ರತಿಪಾದನೆ ಏನು, ಅದು ಸರಿಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು.
ಮೊತ್ತವು 6ರ ಗುಣಕವಾಗಿದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ತಥಾಗತ್ನ ಪ್ರತಿಪಾದನೆ ಸರಿಯಾಗಿದೆ ಅಂತ ಹೇಳಿ. ಇದು ಪ್ರಶ್ನೆ 6ರ ಉತ್ತರ. ಪ್ರಶ್ನೆ 7. 661 ಸಂಖ್ಯೆಯು 7ರಿಂದ ಭಾಗಿಸಲ್ಪಟ್ಟರೆ ಶೇಷ 3 ನೀಡುತ್ತದೆ ಮತ್ತು 4779 ಸಂಖ್ಯೆಯು ಶೇಷ 5 ನೀಡುತ್ತದೆ. ಲೆಕ್ಕಾಚಾರ ಮಾಡದೆ ಭಾಗಿಸದೆ ಈ ಕೆಳಗಿನ ಬೀಜೋಕ್ತಿಗಳನ್ನು 7ರಿಂದ ಭಾಗಿಸಲ್ಪಟ್ಟಾಗ ಎಷ್ಟು ಶೇಷವನ್ನ ನೀಡುತ್ತದೆ ಎಂದು ನೀವು ಹೇಳಬಹುದೇ? ಪರಿಹಾರವನ್ನ ಬೀಜಗಣಿತದ ಪ್ರಕಾರ ಮತ್ತು ದೃಶ್ಯಾತ್ಮಕವಾಗಿ ತೋರಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ನಾವು ಭಾಗಿಸುವ ಅಗತ್ಯ ಇಲ್ಲ. ಇಲ್ಲಿ ನಮಗೆ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 1 ಮತ್ತೆ ಕ್ವಶನ್ ನಂಬರ್ 2. ಇದನ್ನ ನಾವೀಗ ಸಾಲ್ವ್ ಮಾಡಬೇಕು. ಇಲ್ಲಿ ನಮಗೆ ಮೊದಲನೇ ಕ್ವಶನ್ ಅಲ್ಲಿ 4779 ಪ್ಲಸ್ 661 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಯಾವುದೇ ಭಾಗಾಕಾರವನ್ನ ಮಾಡಲಿಕ್ಕಿಲ್ಲ. ಭಾಗಾಕಾರ ಮಾಡದೆ ಇಲ್ಲಿ ಈ ಎರಡು ಸಂಖ್ಯೆಗಳನ್ನ ಕೂಡಿಸಿದಾಗ ಶೇಷ ಎಷ್ಟು ಬರ್ತದೆ ಅಂತ ನಾವಿಲ್ಲಿ ಕಂಡುಹಿಡಿಬೇಕು. ಹಾಗೆ 7ರಿಂದ ಭಾಗಿಸಿದಾಗ ಶೇಷ ಎಷ್ಟು ಬರ್ತದೆ ಅಂತ ಹೇಳಿ. ಸೊ ಮೊದಲಿಗೆ ನಾವಿಲ್ಲಿ ನಮ್ಗಿಲ್ಲಿ ಮೊದಲೇ ಕೊಟ್ಟಿದ್ದಾರೆ 4779 ಈ ಸಂಖ್ಯೆಯನ್ನ 7ರಿಂದ ಭಾಗಿಸಿದಾಗ ಎಷ್ಟು ಶೇಷ ಸಿಗ್ತದೆ ಅಂತ ಕೊಟ್ಟಿದ್ದಾರೆ. ಶೇಷ 5 ಅಂತ ಕೊಟ್ಟಿದ್ದಾರೆ. ಆದ್ರಿಂದ ನಾವಿಲ್ಲಿ 4779 ಇದೆ. ಇದನ್ನ 7ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು ಅಂತ ಬರೀಬಹುದು. ಶೇಷ 5 ಅಂತ ಬರೀಬಹುದು. ಹಾಗೆ 661 7ರಿಂದ ಭಾಗಿಸಿದಾಗ ಶೇಷ 3 ಉಳಿತದೆ ಅಂತ ಕೊಟ್ಟಿದ್ದಾರೆ. ಸೊ 3 ಈಗ 5 + 3 ಅಂತ ನಾವು ಕೂಡಿಸಿದ್ರೆ ನಮ್ಗಿಲ್ಲಿ ಶೇಷ ಎಷ್ಟು ಸಿಗ್ತಾ ಇದೆ? ಶೇಷ 8 ಸಿಗ್ತಾ ಇದೆ. ಸೊ ಇಲ್ಲಿ 8 ನಾವು 7ರಿಂದ ಭಾಗಿಸಬೇಕು. ಸೊ ಈ 8 7ರಿಂದ ಭಾಗಿಸುವ. ಸೊ 7ರಿಂದ ಭಾಗಿಸಿದಾಗ ನಮಗೆ ಇಲ್ಲಿ ಎಷ್ಟು ಶೇಷ ಸಿಗ್ತಾ ಇದೆ? ಇಲ್ಲಿ ನೀವು ಕಾಣಬಹುದು ನಮಗೆ ಇಲ್ಲಿ ಶೇಷ 1 ಸಿಗ್ತಾ ಇದೆ. ಸೊ ಈ 8 7ರಿಂದ ಭಾಗಿಸುವ. 7 × 7 ಅಂದ್ರೆ 8ರಿಂದ 7 ತೆಗೆದ್ರೆ 1. ಸೊ ಭಾಗಿಸಿದಾಗ ಇಲ್ಲಿ ಶೇಷ 1 ಸಿಗ್ತಾ ಇದೆ. ಸೊ 1 ಸಿಗುತ್ತದೆ. ಸೊ ಇದಕ್ಕೆ ಉತ್ತರ ಶೇಷ 1. ನಂತರ ನೆಕ್ಸ್ಟ್ ನಾವೇನ್ ಮಾಡುವ, ಎರಡನೇ ಕ್ವಶನ್ ಅನ್ನ ಸಾಲ್ವ್ ಮಾಡುವ. ಎರಡನೇ ಕ್ವಶನ್ ಅಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ? ಕೊಟ್ಟಿರುವಂತ ಸಂಖ್ಯೆಗಳನ್ನ ಬರೆಯುವ. 4779 ಮೈನಸ್ 661 ಅಂತ ಕೊಟ್ಟಿದ್ದಾರೆ. ಮೆಥಡ್ ಸೇಮ್. ಈಗ 4779 7ರಿಂದ ಭಾಗಿಸಿದಾಗ ಶೇಷ 5 ಉಳಿತದೆ. ಹಾಗೆ 661 7ರಿಂದ ಭಾಗಿಸಿದಾಗ ಶೇಷ 3 ಉಳಿತದೆ. 5 - 3 ಅಂದ್ರೆ ಇದು ನಮಗೆ ಶೇಷ ಎಷ್ಟನ್ನ ಕೊಡ್ತದೆ? ಇದು ನಮಗೆ ಶೇಷ 2 ಕೊಡ್ತದೆ. ಆದ್ರಿಂದ ನಾವಿಲ್ಲಿ ಹೇಳ್ಬೋದು ಇಲ್ಲಿ ಶೇಷ ನಮಗೆ 2 ಸಿಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಮೊದಲನೇ ಕ್ವಶನ್ಗೆ ಶೇಷ 1 ಸಿಗ್ತಾ ಇದೆ. ಇಲ್ಲಿ ನಾವು ಕೂಡಿಸಿದಾಗ 8 ಸಿಗ್ತದೆ. ಆದ್ರೆ 8 ಪುನಃ 7ರಿಂದ ಭಾಗಿಸಲ್ಪಡ್ತದೆ. ಹಾಗಾಗಿ ನಾವು ಶೇಷ 8 ಅಂತ ನೇರವಾಗಿ ಬರೀಲಿಕ್ಕೆ ಇಲ್ಲಿ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ 8 ಈ 7ಕ್ಕಿಂತ ಹೆಚ್ಚಿನ ಸಂಖ್ಯೆ. 8 > 7 ಆಗಿದೆ. ಆದ್ರಿಂದ ಪುನಃ ಅದನ್ನು 7ರಿಂದ ಭಾಗಿಸಬೇಕು ನಾವು. ಸೊ ಇಲ್ಲಿ ಆಗ ಭಾಗಿಸಿದಾಗ ಶೇಷ 1 ಸಿಗ್ತದೆ. ಆದ್ರಿಂದ ಇದಕ್ಕೆ ಉತ್ತರ ಶೇಷ 1. ಹಾಗೆ ಇದಕ್ಕೆ ಉತ್ತರ ಶೇಷ 2. 3ರಿಂದ ಭಾಗಿಸಿದಾಗ ಶೇಷ 2 ನೀಡುವ ಸಂಖ್ಯೆ. 3ರಿಂದ ಭಾಗಿಸಿದಾಗ ಶೇಷ 2 ನೀಡುವ ಸಂಖ್ಯೆ ಅಂತ ಹೇಳಿದ್ರೆ ಇದನ್ನ ಯಾವ ರೀತಿಯಲ್ಲಿ ಬರೀಬಹುದು? 3ರಿಂದ ಭಾಗಿಸಲ್ಪಡ್ತಾ ಇದೆ ಅಂದ್ರೆ ಏನರ್ಥ? ಅದು 3ರ ಗುಣಕವಾಗಿದೆ. ಹಾಗಾಗಿ ನಾವಿದನ್ನ 3a ಅಂತ ಬರೆಯುವ. ನಂತರ ಶೇಷ 2 ಸಿಗ್ತಾ ಇದೆ. ಹಾಗಾಗಿ 3a + 2 ಅಂತ ಬರೀಬಹುದು. ನಂತರ 4ರಿಂದ ಭಾಗಿಸಿದಾಗ ಶೇಷ 3 ನೀಡುವ ಸಂಖ್ಯೆ. ಸೊ 4ರಿಂದ ಭಾಗಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ನಾವು 4a ಅಂತ ಬರೀಬಹುದು. ಹಾಗೆ ಶೇಷ ಇಲ್ಲಿ ಎಷ್ಟು ಕೊಡ್ತಾ ಇದೆ? 3 ಕೊಡ್ತಾ ಇದೆ. ಹಾಗಾಗಿ 4a + 3 ಅಂತ ಬರೀತಾ ಇದ್ದೇನೆ. 5ರಿಂದ ಭಾಗಿಸಿದಾಗ ಶೇಷ 4 ನೀಡುವ ಸಂಖ್ಯೆ. ಸೊ 5a + 4. ಸೊ ಈ ರೀತಿಯಲ್ಲಿ 3 ಸಂಖ್ಯೆಗಳನ್ನ ಬರೀಬಹುದು. ನಂತರ ನಾವೇನ್ ಮಾಡ್ಬೇಕು? ಈಗ 3, 4 ಮತ್ತು 5ರ ಲಾಸಹವನ್ನ ಕಂಡುಹಿಡಿಬೇಕು. ಸೊ 3, 4 ಮತ್ತೆ 5ರ ಲಾಸಹವನ್ನ ಕಂಡುಹಿಡಿಬೇಕು. ಸೊ ಮೊದಲಿಗೆ 2ರಿಂದ ಭಾಗಿಸುವ. ಸೊ 2 3ರಲ್ಲಿ ಭಾಗಿಸಲ್ಪಡುವುದಿಲ್ಲ. 2 4 ಹಾಗೆ 5 ಕೂಡ ಭಾಗಿಸಲ್ಪಡುವುದಿಲ್ಲ. ನಂತರ ಪುನಃ 2ರಿಂದ ಭಾಗಿಸಬೇಕು. 3 ಭಾಗಿಸಲ್ಪಡುವುದಿಲ್ಲ. 2 ಒಂದು ಸಲ ಭಾಗಿಸಲ್ಪಡ್ತದೆ. ಹಾಗೆ 5 ಕೂಡ ಭಾಗಿಸಲ್ಪಡುವುದಿಲ್ಲ.
ಭಾಗಿಸಲ್ಪಡುವುದಿಲ್ಲ. ಆಮೇಲೆ 3ರಿಂದ ಭಾಗಿಸುವ 3 ಓನ್ಲಿ 3, ಇಲ್ಲಿ 5 ಭಾಗಿಸಲ್ಪಡುವುದಿಲ್ಲ. ನಂತರ 5ರಿಂದ ಭಾಗಿಸಿದಾಗ 5 ಓನ್ಲಿ 5. ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ 2 × 2 4, 4 × 3 12, 4 × 3 12, ಹಾಗೆ 12 × 5 ಅಂದರೆ 60 ಅಂತ ಸಿಗ್ತಾ ಇದೆ. ಹಾಗಾಗಿ ಲಾಸ ಎಷ್ಟು ಅಂತ ಹೇಳ್ಬೋದು, 60 ಅಂತ ಹೇಳ್ಬೋದು. ಆಮೇಲೆ ನಮಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ ಎಲ್ಲ ಸಂಖ್ಯೆಗಳು ಸಮವಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಸಂಖ್ಯೆಗಳು ಸಮವಾಗಿರೋದ್ರಿಂದ ನಾನಿಲ್ಲಿ ತೆಗೆದುಕೊಳ್ಳುವಾಗ ಪ್ರತಿಯೊಂದರಲ್ಲೂ ಕೂಡ ಎ ಅಂತ ತೆಗೆದುಕೊಳ್ತಾ ಇದ್ದೇನೆ. ನೀವು ನೋಡಿರ್ಬೋದು ಕೆಲವೊಂದು ಹಿಂದಿನ ಕ್ವಶನ್ ಸಾಲ್ವ್ ಮಾಡುವಾಗ 3 ಸಂಖ್ಯೆಗಳನ್ನು ಬರೆಯುವಾಗ ನಾವು ಈ ರೀತಿಯಲ್ಲಿ ತೆಗೆದುಕೊಂಡಿದ್ದೆವು. ಒಂದು 3a + 2, ಹಾಗೆ ಇನ್ನೊಂದು 4b + 3 ಅಥವಾ ABC ಅಥವಾ XYZ ಆ ರೀತಿಯಲ್ಲಿ ತೆಗೆದುಕೊಂಡಿದ್ದೆವು. ಆದರೆ ಇಲ್ಲಿ ಎಲ್ಲದಕ್ಕೂ ಕೂಡ ಎ ಅಂತ ತೆಗೆದುಕೊಂಡಿದ್ದೇನೆ. ಯಾಕೆಂದ್ರೆ ನಮಗಿಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಎಲ್ಲ ಸಂಖ್ಯೆಗಳು ಸಮವಾಗಿದೆ ಅಂತೇಳಿ. ಸೊ ಎಲ್ಲ ಸಂಖ್ಯೆಗಳು ಸಮವಾಗಿದೆ, ಹಾಗಾಗಿ ಇಲ್ಲಿ ಎ ಅಂತ ತೆಗೆದುಕೊಂಡಿದ್ದೇನೆ. ಸೊ ನಾವೇನು ಹೇಳ್ಬೋದು, ಈ ಸಂಖ್ಯೆ ಇದಕ್ಕೆ ಸಮವಾಗಿದೆ, ಹಾಗೆ ಇದು ಇದಕ್ಕೆ ಸಮವಾಗಿದೆ ಅಂತ ಹೇಳ್ಬೋದು. ಆದ್ರಿಂದ ನಾನಿಲ್ಲಿ ಬರೀತಾ ಇದ್ದೇನೆ 3a + 2 = 4a + 3 ಅಂತ ಬರೀತಾ ಇದ್ದೇನೆ. ಹಾಗೆ ಇಲ್ಲಿ ಏನಾಗ್ತದೆ, ಅಥವಾ ನಾವು ಇದನ್ನು ರಿವರ್ಸ್ ವೇಯಲ್ಲಿ ಬರೆಯುವ, ಸೊ ದಟ್ ನಿಮಗೆ ಸಾಲ್ವ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸೊ 4a + 3 = 3a + 2. ಸೊ 4a 3aನ ಈ ಬದಿಗೆ ತಂದಾಗ -3a, ಹಾಗೆ 2 ಇಲ್ಲಿದೆ, ಹಾಗೆ ಈ 3aನ ಈ ಬದಿಗೆ ತಂದಾಗ -3. ಸೊ 4a - 3a ಅಂದರೆ a ಅನ್ನು ಕೊಡ್ತದೆ, 2 - 3 ಅಂದರೆ -1 ಅನ್ನು ಕೊಡ್ತದೆ. ಸೊ ಇಲ್ಲಿ ಈಗ ನಮಗೆ a = ಏನು ಸಿಕ್ಕಿದೆ, -1 ಅಂತ ಸಿಕ್ಕಿದೆ. ಅದರ ಅರ್ಥ ಏನು, ನಮಗೆ ಪ್ರತಿ ಶೇಷವು ಭಾಜಕಕ್ಕಿಂತ 1 ಕಡಿಮೆ ಇರ್ತದೆ ಅಂತ ಅರ್ಥ. ಸೊ ಹಾಗಾಗಿ ನಮಗೀಗ ಲಾಸ ಎಷ್ಟು ಸಿಕ್ಕಿದೆ, 60 ಸಿಕ್ಕಿದೆ. ಸೊ ಈ 60ಕ್ಕಿಂತ 1 ಕಡಿಮೆ ಇರ್ತದೆ. ಸೊ 60 - 1 ಅಂತ ಹೇಳಿದರೆ 59 ಅಂತ ಸಿಗ್ತದೆ. ಆದ್ರಿಂದ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು ಅಂತ ನಾವಿಲ್ಲಿ ಹೇಳ್ಬೋದು, ಅತ್ಯಂತ ಚಿಕ್ಕ ಸಂಖ್ಯೆಯಲ್ಲಿ 59 ಅಂತ ನಾವಿಲ್ಲಿ ಹೇಳ್ಬೋದು. ಸೊ ನೀವು ಇಲ್ಲಿ ಎ ಯ ಬೆಲೆಯನ್ನು ಯಾವುದೇ ರೀತಿಯಲ್ಲಿ ಕಂಡುಹಿಡಿಯಬಹುದು. ಇಲ್ಲಿ ಈಗ ನಾನು 4a + 3 = 3a + 2 ಅಂತ ತೆಗೆದುಕೊಂಡಿದ್ದೇನೆ. ಅದೇ ರೀತಿ ನೀವು ಇನ್ನೊಂದು ವೇಯಲ್ಲೂ ಕೂಡ ತೆಗೆದುಕೊಳ್ಬಹುದು. ಈಗ 4a + 3 ಯ ಬದಲಿಗೆ ಬೇರೆ ಇನ್ನೊಂದು ಈ ಒಂದು ಬೀಜೋಕ್ತಿ ಏನಿದೆ 5a + 4, ಈ ಬೀಜೋಕ್ತಿಯನ್ನು ಕೂಡ ತೆಗೆದುಕೊಳ್ಬಹುದು. ಈಗ 5a + 4 = 4a + 3 ಅಂತ ಮಾಡ್ತಾ ಇದ್ದೇನೆ. ಸೊ 5a - 4a = 3 - 4. ಸೊ ಇಲ್ಲಿ a = -1 ಅಂತ ಸಿಗ್ತದೆ. ಸೊ ಯಾವುದೇ ಎರಡು ಬೀಜೋಕ್ತಿಗಳನ್ನು ಸಮ ಅಂತ ನೀವು ತೆಗೆದುಕೊಂಡ್ರೆ ಪ್ರತಿಯೊಂದರಲ್ಲೂ ಕೂಡ ನಿಮಗೆ ಸಿಗುವಂಥ ಉತ್ತರ ಒಂದೇ ರೀತಿಯಾಗಿರ್ತದೆ. a = -1 ಅಂತಾನೆ ಸಿಗ್ತದೆ. ಅದರ ಅರ್ಥ ಏನು, ಇಲ್ಲಿ ಶೇಷ ಏನಿದೆ ಪ್ರತಿಯೊಂದು ಶೇಷವು ಭಾಜಕಕ್ಕಿಂತ 1 ಕಡಿಮೆ ಇದೆ ಅಂತ ಅರ್ಥ. ಹಾಗಾಗಿ ನಾವು ಲಾಸ ಏನು ಕಂಡುಹಿಡಿದಿದ್ದೇವೆ ಅದರಿಂದ 1 ಮೈನಸ್ ಮಾಡಬೇಕು, ಅಂದರೆ 59. ಸೊ 59 ಎನ್ನುವಂಥದ್ದು ಅತ್ಯಂತ ಚಿಕ್ಕ ಸಂಖ್ಯೆಯಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು.